ವೇಳೆ ಶಾಮನೂರ್ ಶಿವಶಂಕರಪ್ಪನವರು ವಿರೋಧ ಮಾಡಿದ್ರು, ಅವ್ರ ಜೊತೆ ಸಭೆ ಮಾಡಿದ್ರೆ? ಹೌದು, ಎಲ್ಲ ಜೊತೆಯಲ್ಲಿ ಮಾಡ್ತೀವಿ. ಶಾಮನೂರ್ ಸಾಹೇಬ್ರು ನಮ್ಮ ಹಿರಿಯರಿದ್ದಾರೆ. ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಅಧ್ಯಕ್ಷರಾಗಿದ್ದಾರೆ. ನಾನೊಬ್ಬ ಪದಾಧಿಕಾರಿಯಾಗಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಆರೋಪ ಮಾಡಿದ್ದಾರೆ ಸರ್, ಸರ್ಕಾರ ಸಚಿವರ ಆಪ್ತರು ಅಥವಾ ಕುಟುಂಬದವರ ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿ. ನೋಡಿ, ಇದೆಲ್ಲ ಭಾರತೀಯ ಜನತಾ ಪಕ್ಷದವರ ಒಂದು ಸುಳ್ಳು ಹೇಳಿಕೆಗಳು. ಇವತ್ತು ಅವ್ರ ಮೇಲೆ ಏನು ಆರೋಪ ಇದೆ? 40% ಕಮಿಷನ್ ಬಗ್ಗೆ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಕೇಳಿ, ಚರ್ಚೆ ಆಗಿದೆ. ಅದರಲ್ಲಿ ಭಾಗಶಃ ಬಹಳಷ್ಟು ಕಡೆ ಅಕ್ರಮವಾಗಿ ಆಡಳಿತಾತ್ಮಕ ಅನುಮೋದನೆ ಇಲ್ಲದೆ, ಕಾಮಗಾರಿ ಇಲ್ಲದೆ ಪೇಮೆಂಟ್ ಆಗಿದ್ದು ಸಾಬೀತಾಗಿದೆ. ಸುಮಾರು ಈಗ ಅದೆಲ್ಲ ಇವತ್ತು ಹೌದು, ನಾಗಮೋಹನ್ ದಾಸ್ ವರದಿಯಲ್ಲೇನೆ ನೋಡಿ. ಈಗ ನೀವು ನೋಡಿದ್ದೀರಾ? ಇವತ್ತು ಕ್ಯಾಬಿನೆಟ್ ಅಲ್ಲಿ ಬಂದಿದೆ ನೋಡಿ. ಈಗ ವರದಿ ನೋಡಿ ಹೇಳಿ. ಆ ವರದಿಯಲ್ಲಿ ಇದೆಯಲ್ಲ ಮತ್ತೆ ನೋಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ವರದಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೇನೆ. ಆ ವರದಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೇನೆ. ಆಡಳಿತಾತ್ಮಕ ಅನುಮೋದನೆ ಇಲ್ಲದೆ ಕಾಮಗಾರಿ ಮಾಡದೆ ಹಣ ಪಾವತಿಯಾಗಿದೆ ಅನ್ನುವಂಥದ್ದು ನಾಗಮೋಹನ್ ದಾಸ್ ವರದಿಯವರು ದೃಢಪಡಿಸಿದ್ದಾರೆ. ಅರ್ಥ ಮಾಡಿಕೊಳ್ಳಿ ನೀವು. ಹೀಗಾಗಿ ಇದೆಲ್ಲದರಿಂದ ಆತಂಕಕ್ಕೆ ಒಳಗಾಗಿ ಹತಾಶ ಮನೋಭಾವನೆಯಿಂದ ಬಿಜೆಪಿಯವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಈಗ ನಾವು ಮಾಡಿದ್ದು ತನಿಖೆ ಆಗಿದೆ, ತನಿಖಾ ವರದಿ ಇದೆ, ನಾಗಮೋಹನ್ ದಾಸ್ ವರದಿ. ಅವ್ರು ಈ ತರ ಹೇಳಿಕೆ ನೋಡಿ, ಪುರಾವೆಗಳಿದ್ರೆ ಕೊಡಿ ಅಂತ ನಮ್ಮ ಮಂತ್ರಿಗಳೇ ಹೇಳಿದಾರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.